ಹಾಯ್ ಗೈಸ್, ಇದು ಚಕೋತ ಹಣ್ಣು. ಇದನ್ನು ಇಂಗ್ಲೀಷ್ನಲ್ಲಿ ಪ್ರೊಮೆಲರ್ ಫ್ರೂಟ್ ಅಂತೇಳಿ ಕರೀತಾರೆ. ಇದನ್ನು ಈಸಿಯಾಗಿ ಹೇಗೆ ಕ್ಲೀನ್ ಮಾಡೋದು ಎಂಬುದನ್ನು ನೋಡೋಣ. ಮೊದಲಿಗೆ ನೋಡಿ, ನಾವು ಈ ಚಕೋತ ಹಣ್ಣಿನ ಒಂದು ಭಾಗವನ್ನು ಈ ರೀತಿಯಾಗಿ ಕೊನೆಯಲ್ಲಿ ನಾವು ಕಟ್ ಮಾಡ್ಕೋಬೇಕು. ಕಟ್ ಮಾಡಿದ ನಂತರ ನಾವೊಂದು ಚಾಕುವನ್ನು ತಗೊಂಡು ನೋಡಿ, ಈ ರೀತಿಯಾಗಿ ನಾವು ಸುತ್ತಲೂ ಸ್ವಲ್ಪ ದೂರ ದೂರ ಗೆರೆಯನ್ನು ಎಳ್ಕೋಬೇಕು. ನೋಡಿ, ಈ ರೀತಿಯಾಗಿ ನಾವು ಆ ಚಕೋತ ಹಣ್ಣಿನ ಸುತ್ತಲೂ ಗೆರೆಯನ್ನು ಎಳ್ಕೊಳ್ಬೇಕು. ಈಗ ಚಕೋತ ಹಣ್ಣಿನ ಈ ಮೇಲ್ಭಾಗದಲ್ಲಿ ನೋಡಿ, ಈ ರೀತಿಯಾಗಿ ನಾವು ಒಂದು ಪ್ಲಸ್ ಆಕಾರದಲ್ಲಿ ನಾವು ಅದನ್ನು ಗೆರೆ ಎಳ್ಕೊಂಡು, ಈಗ ನಾವು ಒಂದು ಕಡೆಯಿಂದ ಅದನ್ನು ಬಿಡಿಸ್ಕೋಬೇಕು. ನೋಡಿ, ಈ ರೀತಿಯಾಗಿ ನಾವು ಬಿಡಿಸ್ಕೊಳ್ಬಹುದು ಸುಲಭವಾಗಿ. ನಾವು ಈ ರೀತಿಯಾಗಿ ಗೆರೆ ಎಳ್ಕೊಂಡಿದ್ರಿಂದ ನೋಡಿ, ಈ ಥರ ಸುಲಭವಾಗಿ ನಮಗೆ ಅದರ ಸಿಪ್ಪೆ ತೆಗಿಲಿಕ್ಕೆ ಆಗ್ತಾ ಇದೆ. ಈ ಥರ ನಾವು ತೆಗಿಬೇಕಾಗ್ತದೆ. ವಾವ್, ಸೂಪರ್! ನೋಡಿ, ಈ ಥರ ಬಂದಿದೆ. ನೋಡುವಾಗ ನಮಗೆ ಒಳ್ಳೆ ಹೂವಿನ ಆಕಾರದಲ್ಲಿ ಕಾಣಿಸ್ತಾ ಇದೆ. ಈ ರೀತಿಯಾಗಿ ನಾವು ಬಿಡಿಸ್ಕೋಬೇಕು. ಸುತ್ತಲೂ ತೆಗೆದಿದ್ದೀವಿ. ನೋಡಿ, ನಾವೀಗ ಇದನ್ನು ಈ ರೀತಿಯಾಗಿ ಬಿಡಿಸ್ಕೋಬೇಕು. ಈಗ ನೋಡಿ, ಸಿಪ್ಪೆ ಮತ್ತು ಹಣ್ಣು ಬೇರೆ ಬೇರೆ ಆಗಿದೆ. ಈಗ ನಾವು ಒಳಗಿನ ಎಸಳನ್ನು ಸಪ್ರೇಟ್ ಮಾಡೋಣ. ನೋಡಿ, ಈಗ ಇದನ್ನು ಈ ರೀತಿಯಾಗಿ ಓಪನ್ ಮಾಡ್ಕೋಬೇಕು. ಇದರ ಒಳಗಡೆ ಸ್ವಲ್ಪ ದೊಡ್ಡ ದೊಡ್ಡ ಬೀಜಗಳಿರುತ್ತೆ. ಅದನ್ನು ನಾವು ಸಪ್ರೇಟ್ ಮಾಡಿ ಅದರಲ್ಲಿರುವಂಥ ಎಸಳನ್ನು ನೋಡಿ, ಈ ರೀತಿಯಾಗಿ ಒಂದೊಂದಾಗಿ ನಾವು ಬಿಡಿಸ್ಕೊಳ್ಬೇಕಾಗತ್ತೆ. ನೋಡಿ, ನಾನು ಈ ಥರ ಅದರ ಎಸಳನ್ನು ಒಂದೊಂದಾಗಿ ಬಿಡಿಸ್ಕೊಂಡು ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಚಕೋತ ಹಣ್ಣಿನಲ್ಲಿ ವಿಟಮಿನ್ ಸಿ ಮತ್ತು ಫೈಬರ್, ಆ್ಯಂಟಿ ಆಕ್ಸಿಡೆಂಟ್ಗಳು ಹೆಚ್ಚಾಗಿ ತುಂಬಿವೆ. ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇದರಲ್ಲಿ ಕ್ಯಾಲೋರಿ ಕಡಿಮೆ ಇದ್ದು ಇದನ್ನು ನಾವು ತಿಂದಾಗ ನಮಗೆ ಬೇಗ ಹೊಟ್ಟೆ ತುಂಬಿದ ಅನುಭವ ಉಂಟಾಗುತ್ತೆ. ಇದರಿಂದಲೇ ಇದು ತೂಕ ಇಳಿಕೆಗೆ ಸಹಕಾರಿ. ದೇಹದಲ್ಲಿರುವಂಥ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಿ ರಕ್ತದೊತ್ತಡ ನಿಯಂತ್ರಿಸಲು ಸಹಕಾರಿ. ಇದರಲ್ಲಿರುವ ಉತ್ಕರ್ಷಣ ನಿರೋಧಕಗಳು ಚರ್ಮವನ್ನು ಆರೋಗ್ಯವಾಗಿಡಲು ಸಹಾಯ ಮಾಡುತ್ತದೆ. ಇಷ್ಟೆಲ್ಲ ಆರೋಗ್ಯ ಗುಣಲಕ್ಷಣಗಳನ್ನು ಹೊಂದಿರುವಂತಹ ಈ ಚಕೋತ ಹಣ್ಣನ್ನು ನೋಡಿ, ನಾವು ಹೇಗೆ ಸುಲಭವಾಗಿ ಕ್ಲೀನ್ ಮಾಡಬಹುದು ಎಂಬುದನ್ನು ನಾವು ನೋಡ್ತಾ ಇದ್ದೀವಿ. ನೋಡಿ, ನಾನು ಈ ರೀತಿಯಾಗಿ ಒಂದೊಂದೇ ಎಸಳನ್ನು ಬಿಡಿಸ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ನಾವು ಚಕೋತ ಹಣ್ಣನ್ನು ಎಲ್ಲ ಎಸಳುಗಳನ್ನು ಬಿಡಿಸ್ಕೊಳ್ಬೇಕಾಗತ್ತೆ. ಹೀಗೆ ಬಿಡಿಸ್ಕೊಳ್ಳದೆ ಹಾಗೆ ಬೇಕಾದರೂ ಕೂಡ ನಾವು ತಿನ್ಬೋದು. ಆದರೆ ಅದರ ಸಿಪ್ಪೆಗೆ ತುಂಬ ಕಹಿಯ ಒಂದು ರುಚಿ ಇರೋದರಿಂದ ಸಾಧಾರಣವಾಗಿ ಯಾರು ಕೂಡ ಸಿಪ್ಪೆ ಸಮೇತ ತಿನ್ನಲಿಕ್ಕೆ ಇಷ್ಟಪಡೋದಿಲ್ಲ. ಹಾಗಾಗಿ ಇದನ್ನು ನಾವು ಈ ರೀತಿಯಾಗಿ ಬಿಡಿಸ್ಕೊಂಡು ಒಂದೊಂದಾಗಿ ಬಿಡಿಸ್ಕೊಂಡು ನಾವು ಉಪಯೋಗಿಸ್ಕೊಳ್ಬೇಕಾಗತ್ತೆ. ನೋಡಿ, ಚಕೋತ ಹಣ್ಣಿನಲ್ಲಿರುವಂತಹ ಬೀಜಗಳನ್ನೆಲ್ಲ ಸಪ್ರೇಟ್ ಮಾಡಿ ನಾವು ಎಸಳನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀವಿ. ಈಗ ನಾವು ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ. ಜಾಸ್ತಿ ಉಪ್ಪು ಬೇಡ, ಒಂದು ಚಿಟಿಕೆ ಉಪ್ಪನ್ನು ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ನಾನು ಇದಕ್ಕೆ ಸ್ವಲ್ಪ ಖಾರದ ಪುಡಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ಒಂದು ಸ್ಪೂನ್ ಖಾರದ ಪುಡಿಯನ್ನು ನಾನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಖಾರ ಬೇಕು ಅಂತ ಅನ್ನಿಸಿದ್ದಕ್ಕೆ ಇನ್ನೊಂದು ಸಲ ಕೂಡ ಸ್ವಲ್ಪ ಖಾರದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ನಾವು ಎಲ್ಲವನ್ನು ಸೇರಿ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಚಕೋತ ಹಣ್ಣಿನ ಜೊತೆಗೆ ನಾನು ಖಾರದ ಪುಡಿ ಮತ್ತು ಉಪ್ಪು ಇದೆರಡನ್ನು ಹಾಕಿ ನೋಡಿ, ಈ ಥರ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ.
ಎಲ್ಲ ಹಣ್ಣಿನಲ್ಲೂ ಒಂದೇ ರೀತಿಯಲ್ಲಿ ಉಪ್ಪು ಮತ್ತು ಖಾರ ಇಳಿಯಕ್ಕಾಗಿ ಈ ರೀತಿಯಾಗಿ ಮಾಡ್ಕೊಳ್ಬೇಕು. ನೋಡಿ, ಈಗ ನಮ್ಮ ಚಕ್ಕೋತ ಹಣ್ಣು ರೆಡಿಯಾಗಿದೆ. ನಿಮಗೆ ಈ ಹಣ್ಣು ಸಿಗೋದಾದರೆ ಈ ರೀತಿ ನೀವು ಕೂಡ ಮಾಡ್ಕೋಬಹುದು. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ನನಗೆ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.